ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಸಂಜೆ 5 ಗಂಟೆ ಆಗ್ತಾಯಿದೆ. ಮದುವೆಯಿಂದ ಬಂದು ದಾರೆಯೆಲ್ಲ ಬೇಗ ಆಯ್ತಲ್ವ, ಊಟನೂ ಬೇಗ ಮುಗೀತು. ಬಂದು ಮಲಗಿದ್ವಿ. ಈಗ ಎದ್ದು ಫ್ರೆಶನ್ ಅಪ್ ಆಗಿ ನಾನು ಹಲಸಿನ ಹಣ್ಣು ತಿಂತಾಯಿದ್ದೀನಿ. ರೋಷನ್ ತಂದಿಟ್ಟಿದ್ರಂತೆ, ಚೆನ್ನಾಗಿದೆ ಈ ಸರಿ. ಟೆಸ್ಟ್ ಮಾಡಿ ಕಟ್ ಮಾಡಿ ತಂದಿದ್ದೀನಿ, ನೋಡಿ ನಿಮಗೋಸ್ಕರ ಅಂತ ಇತ್ತು. ಎವ್ರಿ ಟೈಮ್ ಅವ್ರು ಏನು ಮಾಡ್ತಾರೆ, ಉಂಡೆ ತಂದುಬಿಡ್ತಾರೆ. ಉಂಡೆ ಕಟ್ ಮಾಡಿಸಿರೋದಿಲ್ಲ, ಹಾಗೆ ತೊಗೊಂಡು ಬಂದುಬಿಡ್ತಾರೆ. ಅದು ಒಂದು ಸರಿ ಕಾಯಿ ಇರುತ್ತೆ, ಹಣ್ಣೇ ಆಗಿರೋದಿಲ್ಲ. ಒಂಥರ ರಬ್ಬರ್ ಇರುತ್ತೆ ಕಾಯಿ ತೊಳೆ. ಬಟ್ ಈ ಸರಿ ನೋಡಿ ತಂದಿದ್ದೀನಿ, ನೋಡಿ ಅಂತ ಇದ್ರು. ಚೆನ್ನಾಗಿದೆ ಈ ಸರಿ. ವಾಕ್ ಮಾಡ್ತಾ ಇದ್ದೀನಿ. ಈಗ ನಾವು ಒಂದು ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಹೋಗಬೇಕು. ಏನು ಪ್ರೋಗ್ರಾಮ್ ಅಂದರೆ, ಇಟ್ಸ್ ಅ ಗೆಟ್ ಟುಗೆದರ್. ಇಯರ್ಲಿ ಒನ್ಸ್ ಗೆಟ್ ಟುಗೆದರ್ ಮಾಡೋದು. ಯಾರ್ಯಾರು ಅಂದರೆ ನಮ್ಮ ಹೋಲ್ ಫ್ಯಾಮಿಲಿ, ಅಂದರೆ ಅತ್ತೆ ಫ್ಯಾಮಿಲಿ, ಅವರ ಅಕ್ಕ ತಂಗಿ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಎಲ್ಲರೂ, ಸೊಸೆಂದಿರು. ಸೊ ಈ ಥರ ನಿಯರ್ಲಿ 100 ಮೆಂಬರ್ಸ್ ಅಂದ್ಬಿಟ್ಟು ಲೆಕ್ಕ ಹಾಕಿದ್ದಾರೆ. ಅದರಲ್ಲಿ ಇವತ್ತು ಎಷ್ಟು ಬರ್ತಾರೆ ನೋಡೋಣ. 100 ಮೆಂಬರ್ಸ್ ಇವರು ಫ್ಯಾಮಿಲಿಯಲ್ಲಿ ಇರೋದು, ಕಸಿನ್ ಮಕ್ಕಳು, ಆ ಥರ. ಇದು ಆಗ್ತಾ ಇರೋದು ಬಂದು ನಮ್ಮ ಭಾವ ಅವರ ಫಾರ್ಮ್ನಲ್ಲಿ. ಅವ್ರದ್ದೊಂದು ಫಾರ್ಮ್ ಇದೆ ಅಲ್ಲಿ. ಅದು ಬಿಟ್ಟಿದ್ದರೆ ನಮ್ಮ ಫಾರ್ಮಲ್ಲಿ ಮಾಡಬೇಕಿತ್ತು. ಈ ಫಾರ್ಮು ನಮಗೆ ಮಳೆ ಬಂದರೂ ಕೂಡ ತೊಂದರೆ ಏನೂ ಆಗೋದಿಲ್ಲ. ನಮ್ಮ ಫಾರ್ಮಲ್ಲಿ ಆಗಿದ್ದರೆ ನಾವು ಪೆಂಡಾಲ್ ಹಾಕಿಸ್ಬೇಕಿತ್ತು. ಮಳೆ ಬಂದರೆ ತೊಂದರೆ ಆಗ್ತಾಯಿತ್ತು, ಅಷ್ಟು ಜನಕ್ಕೆಲ್ಲ ಆಗ್ತಾ ಇರಲಿಲ್ಲ. ಅದಕ್ಕೆ ಇಲ್ಲಿ ಮಾಡ್ತಾಯಿದ್ದಾರೆ. ಸೊ ಇವತ್ತು ಹೇಗಿರುತ್ತೆ ನಮ್ಮ ಗೆಟ್ ಟುಗೆದರ್ ನೋಡೋಣ. ಒಂದು ಕಂಡೀಷನ್ ಅಂದರೆ ಇದು ನಾನ್ ವೆಜ್ ಊಟ ಆದರೂ ಕೂಡ ನಾನೇನು ಮಾಡ್ತಾಯಿಲ್ಲ, ಅಥವಾ ನಮ್ಮ ಇವ್ರು ಯಾರು ಏನು ಕುಕ್ ಮಾಡ್ತಾಯಿಲ್ಲ. ಕುಕ್ ಇದ್ದಾರೆ, ಅವ್ರು ಹೇಳಿದ್ದಾರೆ, ಅವರು ಆಲ್ರೆಡಿ ಈಗ ಶುರು ಮಾಡಿರ್ತಾರೆ. ಸೊ ಏನೆಲ್ಲ ವೆರೈಟೀಸ್ ಇರುತ್ತೆ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿ ಅಡುಗೆ ನೋಡ್ರಿ. ಸಾನು ಆ್ಯಂಡ್ ಚಿಕ್ಕುದ್ದೆ ಹೆಸರೇನು? ಅವನಿ ಮರ್ತೇ ಹೋಗಿದೆ. ಸೊ ಇದು ಕೋಳಿ ಸಾಕೋ ಫಾರ್ಮ್ ಅಲ್ವೇನೋ? ಅಲ್ಲಿ ಕೋಳಿ ತೆಗ್ದಿರೋದ ಅಲ್ಲಿ ರೆಡ್. ಹಾಂ, ವೆರಿ ನೈಸ್. ನಾನು ಮಾಡ್ತೀನಿ. ಯೆಸ್, ವೆರಿ ನೈಸ್. ಓ ನೈಸ್ ಬೇಬಿ. ಸೊ ಇವರಿಬ್ರು ಫ್ರೆಂಡ್ಸ್. ಈಗ ಇವ್ರು ಇರೋದ್ರಿಂದ ಸಾನು ಬರ್ತಾ ಇಲ್ಲ ಅಂದಿದ್ರೆ ನನ್ನ ಜೊತೆ ಇರೋಳು ಯಾವಾಗಲೂ. ಸೊ ಬನ್ನಿ ಹೊರಗಡೆ ಹೋಗೋಣ. ನಾನೇ ಗೆದೋಳಿಸ್ಲಿ, ನಿನ್ನ ಫ್ರೆಂಡು, ನೀ ಏನಾದರೂ ಮಾಡ್ಕೊ. ಹುಷಾರು ಚಿನ್ನಿ, ನೋವು ಮಾಡಬೇಡ. ಈಗ ಹೊರಗಡೆ ಬನ್ನಿ, ದೊಡ್ಡವರೆಲ್ಲ ಇದ್ದಾರೆ, ನೋಡೋಣ. ರಾಜೇಶ್ ನಮಗೆ ಕರ್ಕೊಂಡು ಬರೋಕ್ಕೆ ಬಂದಿದ್ರಲ್ಲ, ಆಗ ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ದಾರೆ. ಸ್ನ್ಯಾಕ್ಸ್ ಆ್ಯಂಡ್ ಜ್ಯೂಸು. ರಾತ್ರಿಗೆ ಊಟ ಈಗ 6 ಗಂಟೆನೂ ಆಗ್ತಾ ಇದೆ. ಮಕ್ಕಳಿಗೆ ಏನಾದರೂ ಸ್ವಲ್ಪ ಕೊಡೋಣ, ಆಟಾಡ್ತಾ ಇದ್ದಾರಲ್ವ, ಖುಷಿ ಆಗುತ್ತೆ ಅಂದ್ಬಿಟ್ಟು ಚಿಪ್ಸು ಜ್ಯೂಸ್ ಎಲ್ಲ ತಂದಿದ್ದಾರೆ. ಕೊಟ್ಬಿಟ್ಟು ಅದನ್ನು ಹೇಳ್ತಾ ಇದ್ದಾರೆ, ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ, ನಾನ್ ವೆಜ್ ಐಟಮ್ ಆಗುತ್ತೆ, ಅದನ್ನು ತಿನ್ನೋರಂತೆ, ಸ್ವಲ್ಪ ಟೈಮ್ ಪಾಸಿಗೆ ಸ್ವಲ್ಪ ತೊಗೊಳ್ಳಿ ಅಂತ ಹೇಳಿಬಿಟ್ಟು.
ಸೋನಾ ಜ್ಯೂಸ್ ಯಾವ್ದು ಬೇಕು ಎಲ್ಲ ಒಳಗಡೆ ಹೋಗಿ ಅಲ್ಲೇ ಹಾಕೋಗಿ. ಅಲ್ಲಿ ಹೋಗು. ಅಲ್ಲಿ ಕೊಡ್ತಾರಂತ ಹೋಗಮ್ಮ ಪ್ಲೇಟಲ್ಲಿ. ಫಸ್ಟ್ ಚಿಯರ್ಸ್. ದಾಜೆ ಜಲ್ಜೀರಾನ 7 ಅಪ್ ಅದು ಜಲ್ಜೀರಾನ. ಮತ್ತೆ ರಮ್ಮ. ಓ ರಮ್ ಕುಡಿಯೋ ಥರ ಇದೆ ನೀನು. ನೋಡೋಣ. ರೆಸಾರ್ಟ್ ಓನರ್ಗೆ ಸ್ವಾಗತ ಸುಸ್ವಾಗತ. ದೇವ್ರು ಇಟ್ಕೊಳ್ಳೆ. ನಮ್ಮ ಗಾವಡ್ಗೆರೆ ಫೇಮಸ್ ನಾನ್ ವೆಜ್ ಎಕ್ಸ್ಪರ್ಟ್ ಇವರು. ಇದೇನಣ್ಣ ಇದು? ಮಟನ್ ಸಾಂಬಾರ್. ಮಸಾಲೆ ರೆಡಿ ಆಗ್ತಾ ಇದೆ. ಇದು ರುಬ್ಕೊಂಡು ಬರ್ಬೇಕಲ್ಲ ಈಗ. ಜ್ಯೂಸ್, ವಾಟರ್, ಚಿಪ್ಸ್ ಆ್ಯಂಡ್ ಎಲೆ. ಸೋಡಾ ಎಲ್ಲ ಇಲ್ಲಿ ನೋಡಿ. ಐಸ್ ಡ್ರಮ್ ಇದು. ಗಲ್ಮ ಜಲ್ಜೀರಾ ಜ್ಯೂಸು ಹಾಕೋ. ಇದು ಕಬಾಬ್ ಮಾಡೋದಕ್ಕೆ ಕಬಾಬ್ ಪುಡಿ ಮತ್ತು ಇವು ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಚಿಕನ್ ಕಬಾಬ್, ಮಟನ್ ಸಾರು, ಆಗಲೇ ಬೋಟಿ ನೋಡಿದ್ರಿ. ಇನ್ನು ಫಿಶ್ ಇದೆ, ಫಿಶ್ ಎಲ್ಲಿ ಇಟ್ಟಿದ್ದಾರೆ ಗೊತ್ತಿಲ್ಲ. ಅದರ ಜೊತೆ ಬಿರಿಯಾನಿ ಇದೆ. असं करतोय एकदा तसं एकदा असं. म्हाताऱ्या बसल्या त्या मागं या मागं. ಕಿಡ್ಸ್ದೆಲ್ಲರದು ಆದಮೇಲೆ ಮೇಲ್ಸ್ದು ಒಂದು ರೌಂಡ್ ಮಾಡಿಸಿದ್ರು. ತುಂಬಾ ಫನ್ ಇತ್ತು. ಇದಾದಮೇಲೆ ನಮ್ಮದು ಲೇಡೀಸ್ದು ಮಾಡೋ ಟೈಮಲ್ಲಿ ಕರೆಂಟ್ ಹೊರಟೋಯ್ತು. ಕರೆಂಟ್ ಬರೋ ತನಕ ಲೇಟ್ ಆಯಿತು. ಸ್ಟಾರ್ಟರ್ಸ್ ಎಲ್ಲನೂ ಸರ್ವ್ ಮಾಡೋದಕ್ಕೆ ಶುರು ಮಾಡಿದ್ರು. ಬ್ಯಾಕ್ ಟು ಬ್ಯಾಕ್ ಚಿಕನ್ ಕಬಾಬ್ ಇತ್ತು ಆ್ಯಂಡ್ ಫಿಶ್ ಕಬಾಬ್ ಇತ್ತು, ಬೋಟಿ ಇತ್ತು. ಅದಾದಮೇಲೆ ಫುಡ್ ಕೂಡ ಸರ್ವ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ನಾವು ಆಡೋದಕ್ಕಾಗಲೇ ಇಲ್ಲ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ತುಂಬಾ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್. ಲಾಸ್ಟಲ್ಲಿ ರೋಷನ್ ವಿನ್ ಆದರು. पापा मैं प्रैक्टिस कर लेती हूँ।